ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ರೀಸೆಂಟ್ ಆಗಿ ನಮ್ಮ ಅಕ್ಕಪಕ್ಕದಲ್ಲಿನ ದೇಶಗಳಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗೋಕ್ಕೆ ಶುರುವಾಗಿದೆ. ಹಾಗೆ ಪಕ್ಕದ ನೇಪಾಳದಲ್ಲಿ ಕೂಡ ಒಂದು ದೊಡ್ಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೀಕ್ರೆಟ್ ಆಗಿ ಯೋಗಿಜಿ ನೇಪಾಳಕ್ಕೆ ಹೋಗ್ತಾರೆ. RSS ಮುಖಂಡ ಮೋಹನ್ ಭಾಗವತ್ ಅಲ್ಲಿ ಮೀಟಿಂಗ್ ನಡೆಸ್ತಾರೆ. ಇದೆಲ್ಲದರ ನಡುವೆ ಆಶ್ಚರ್ಯ ಅಂದರೆ ನೇಪಾಳದಲ್ಲಿ ಯೋಗಿ ಆದಿತ್ಯನಾಥರ ಫೋಟೋ ರಾರಾಜಿಸುತ್ತೆ. ಏನಾಗ್ತಿದೆ ಹಾಗಾದರೆ ನೇಪಾಳದಲ್ಲಿ? ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಡೀಟೇಲ್ ಆಗಿ ಮಾತಾಡಬೇಕಂದ್ರೆ ಸುಮಾರು 37 ವರ್ಷದ ಹಿಂದೆ ಹೋಗಬೇಕಾಗುತ್ತೆ. 1988 ರಾಜೀವ್ ಗಾಂಧಿ ಸೆಕೆಂಡ್ ಟೈಮ್ ನೇಪಾಳಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಅಲ್ಲಿನ ಪಶುಪತಿ ದೇವಸ್ಥಾನಕ್ಕೆ ರಾಜೀವ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರು ಹೋಗಿದ್ರು. ಆದರೆ ಅವತ್ತು ಸೋನಿಯಾ ಗಾಂಧಿ ಅವರನ್ನು ದೇವಸ್ಥಾನದ ಒಳಗೆ ಬಿಟ್ಕೊಂಡಿರಲಿಲ್ಲ. ಅದಕ್ಕೆ ಕಾರಣವೂ ಇದೆ. ನೇಪಾಳದ ಹಿಂದೂ ದೇವಸ್ಥಾನದಲ್ಲಿ ನಾನ್ ಹಿಂದೂಗಳನ್ನು ಒಳಗೆ ಸೇರಿಸ್ಕೊಳ್ಳೋದಿಲ್ಲ. ಅದೊಂದು ಪದ್ಧತಿ ಇದೆ. ಸೋನಿಯಾ ಅವರು ಹಿಂದೂ ಅಲ್ಲದೇ ಇರೋ ಕಾರಣಕ್ಕೆ ಅವರನ್ನು ಒಳಗೆ ಸೇರಿಸ್ಕೊಂಡಿಲ್ಲ. ಯಾವಾಗ ಸೋನಿಯಾ ಅವರಿಗೆ ಈ ಅವಮಾನ ಆಯಿತು, ಅಲ್ಲಿಂದ ನೇಪಾಳದ ಪಾಲಿನ ಕೆಟ್ಟ ದಿನಗಳು ಆರಂಭ ಆದವು. ನೇಪಾಳದಲ್ಲಿ ಆಗ ಹಿಂದೂ ರಾಜರ ಆಡಳಿತ ನಡೀತಾ ಇತ್ತು. ಆದರೆ ಅದಾದ ನಂತರ ಅಲ್ಲಿನ ಕಮ್ಯುನಿಸ್ಟರು ಬಲಿಷ್ಠರಾಗ್ತಾ ಬಂದರು ಅನ್ನೋದಕ್ಕಿಂತ ಅವರನ್ನು ಬಲಿಷ್ಠರನ್ನಾಗಿ ಮಾಡಲಾಗತ್ತೆ. 2008ರಲ್ಲಿ ನೇಪಾಳದಲ್ಲಿ ರಾಜ ಜ್ಞಾನೇಂದ್ರ ಭಿಕ್ರಮಶಾ ಆಡಳಿತ ಮುಗಿಯುತ್ತೆ. ಪ್ರಪಂಚದ ಕೊನೆಯ ರಾಜ ಅಂತ ಇದ್ದಿದ್ದು ಇದೇ ನೇಪಾಳದಲ್ಲಿ. ಆದರೆ ಈಗ ಖುಷಿ ಸುದ್ದಿ ಏನಂದರೆ ಮತ್ತೆ ನೇಪಾಳ ಹಿಂದೂ ರಾಷ್ಟ್ರ ಆಗ್ತಾ ಇದೆ. ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳು ಕೂಡ ಶುರುವಾಗಿದೆ. ನೇಪಾಳದ ಕಡೆಯ ರಾಜ ಜ್ಞಾನೇಂದ್ರ ಅವರು ನೇಪಾಳಕ್ಕೆ ವಾಪಸ್ ಬಂದಿದ್ರು. ತ್ರಿಭುವನ್ ಏರ್ಪೋರ್ಟಿಗೆ ಬರ್ತಿದ್ದ ಹಾಗೆ ಅವರನ್ನು ಸ್ವಾಗತಿಸೋದಕ್ಕೆ ಸುಮಾರು 10,000 ಮಂದಿ ಅಲ್ಲಿಗೆ ಬಂದಿದ್ರು. ಆಮೇಲೆ ಬರೋಬ್ಬರಿ 5 ಲಕ್ಷ ಮಂದಿ ಅಲ್ಲಿ ಸೇರ್ಕೊಳ್ತಾರೆ. 5 ಲಕ್ಷ ಸೇರೋದಂದರೆ ಭಾರತದಂತಹ ದೇಶಕ್ಕೆ ದೊಡ್ಡದಲ್ಲ. ಆದರೆ ನೇಪಾಳದಂಥ ಸಣ್ಣ ರಾಷ್ಟ್ರದಲ್ಲಿ 5 ಲಕ್ಷ ಮಂದಿ ರಸ್ತೆಯಲ್ಲಿ ನಿಂತ್ಕೊಳ್ಳೋದು ಅಂದರೆ ಸಾಧಾರಣ ವಿಷಯ ಅಲ್ವೇ ಅಲ್ಲ. ಇದರ ಅರ್ಥ ರಾಜ ಜ್ಞಾನೇಂದ್ರ ಅವರ ಮೇಲೆ ಸಿಕ್ಕಾಪಟ್ಟೆ ಸೆಂಟಿಮೆಂಟ್ ಅವರಿಗೆ ಇದೆ ಅಂತ. ಆ ಸೆಂಟಿಮೆಂಟಿಗೆ ಕಾರಣವೂ ಇದೆ. ಪೃಥ್ವಿನಾರಾಯಣ್ ಶಾ ಅವರಿಂದ ಹಿಡಿದು ಜ್ಞಾನೇಂದ್ರ ಶಾ ಅವರೆಗೂ ಅಂದರೆ ಸುಮಾರು 250 ವರ್ಷಗಳ ಕಾಲ ಅಲ್ಲಿ ರಾಜಮನೆತನ ಆಡಳಿತ ನಡೆಸಿತ್ತು. ನೇಪಾಳದ ರಾಜರು ಹಿಂದೂ ಸಮಾಜದ ರಕ್ಷಕರಾಗಿದ್ದರು. ಆದರೆ ಸೋನಿಯಾ ಗಾಂಧಿ ಅವರ ಎಂಟ್ರಿಯ ನಂತರ ಅಲ್ಲಿ ಕೆಟ್ಟ ದಿನ ಆರಂಭ ಆಗಿತ್ತು. 1996ರಿಂದ 2006ರವರೆಗೂ ನೇಪಾಳದಲ್ಲಿ ಸಿವಿಲ್ ವಾರ್ ಶುರುವಾಗತ್ತೆ. ನಂತರ ಅಲ್ಲಿ ಕಮ್ಯುನಿಸ್ಟರು ಭುಗಿಲೆದ್ರು. ಆರ್ಮ್ ರೆವಲ್ಯೂಷನ್ ಆಯಿತು. ಬರೋಬ್ಬರಿ 17,000 ಜನರು ತಮ್ಮ ಪ್ರಾಣವನ್ನು ಕಳ್ಕೊಳ್ಬೇಕಾಯಿತು. ಆದರೆ ಇಂದಿಗೂ ಅಲ್ಲಿನ ಜನ ಆ ರಾಜ ವಿಷ್ಣುವಿನ ಅವತಾರ ಅಂತ ನಂಬ್ತಾರೆ. ಇಂದಿಗೂ ರಾಜನ ಮೇಲೆ ಆ ಭಾವನೆ ಇದೆ. 10 ವರ್ಷ ಸಿವಿಲ್ ವಾರ್ನಲ್ಲಿ ರಾಜನಿಂದ ಅಲ್ಲಿನ ಜನರನ್ನು ಬೇರೆ ಮಾಡಲಿಕ್ಕೆ ಪ್ರಯತ್ನಗಳು ಅಲ್ಲಿ ನಡೆದಿತ್ತು. ಆದರೆ ಈಗ ರಾಜಕೀಯಗಳು ಏನೇ ಇರಬಹುದು, ಆದರೆ ಇಂದಿಗೂ ರಾಜನ ಮೇಲೆ ಗೌರವ ಭಕ್ತಿ ಅನ್ನೋದಿದೆ. ನಂತರ 2008ರಿಂದ ಇಲ್ಲಿಯವರೆಗೆ 17 ವರ್ಷ ನೇಪಾಳದಲ್ಲಿ 13 ಸರ್ಕಾರ ಬದಲಾಗಿದೆ. ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರವೇ ಹೆಚ್ಚು ಬಾರಿ ಆಡಳಿತ ನಡೆಸಿತ್ತು. 1 ಅಥವಾ 2 ಬಾರಿ ನೇಪಾಳ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಷ್ಟೇ. ಈಗೀಗ ಅಲ್ಲಿನ ಜನರಿಗೆ ಸಾಕಾಗಿದೆ. ಬೆಲೆ ಏರಿಕೆ ಹಾಗೆ ನಿರುದ್ಯೋಗ ಸಮಸ್ಯೆ ಅಲ್ಲಿನ ಜನರನ್ನು ಕಾಡ್ತಾ ಇದೆ. ನೇಪಾಳದ ಜನರಿಗೆ ಕಮ್ಯುನಿಸ್ಟರು ಚೀನಾ ಒಂದೇ ದೇಶ ನಮ್ಮ ಸಪೋರ್ಟ್ಗೆ ನಿಂತಿರೋದು ಅಂತ ತಲೆ ತುಂಬೋದಕ್ಕೆ ಶುರು ಮಾಡ್ಕೊಳ್ತಾರೆ. ನಿಧಾನಕ್ಕೆ ಭಾರತವನ್ನು ನೇಪಾಳದಿಂದ ದೂರ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. $1 ಬಿಲಿಯನ್, ಚೈನಾ ಟು ಕಠ್ಮಂಡು ರೈಲು ಕಾರಿಡಾರ್, ಈ ತರಹದ ಕನಸನ್ನು ಅಲ್ಲಿನ ಜನರಿಗೆ ತೋರಿಸಲಿಕ್ಕೆ ಆರಂಭಿಸಿದರು. ಅಲ್ಲಿನ ಸಮಾಜವನ್ನು ಸಂಪೂರ್ಣವಾಗಿ ಬ್ರೈನ್ ವಾಶ್ ಮಾಡೋ ಕೆಲಸ ಆಗತ್ತೆ. ಆದರೆ ಅದು ಅಷ್ಟೊಂದು ಸಕ್ಸಸ್ ಆಗಲಿಲ್ಲ. ಯಾಕಂದರೆ ಅವರೆಲ್ಲರಲ್ಲಿ ಆಧ್ಯಾತ್ಮಿಕ ಶಕ್ತಿ ಇತ್ತು. ಇವರು ತೋರಿಸುವಂಥ ಕನಸು ನಿಜ ಆಗೋದಿಲ್ಲ ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಅದೇ ಕಾರಣಕ್ಕೆ ಇವತ್ತು ಜನ ಜ್ಞಾನೇಂದ್ರ ಪರವಾಗಿ ನಿಲ್ತಾ ಇದ್ದಾರೆ. ಈಗ ಮತ್ತೆ ರಾಜ ಆಡಳಿತ ಹಾಗೂ ಮತ್ತೆ ನೇಪಾಳ ಹಿಂದೂ ರಾಷ್ಟ್ರ ಆಗಬೇಕೆಂದು ಭಾವನೆ ಮೂಡ್ತಾ ಇದೆ. ಈಗಿನ ಪ್ರಧಾನಮಂತ್ರಿಯಾದ KP ಶರ್ಮಾ ಒಲಿಯನ್ನ ಚೈನಾದವರು ಹನಿ ಟ್ರ್ಯಾಪ್ ಮಾಡಿದ್ರು ಅಂತಲೂ ಹೇಳ್ತಾರೆ.
ಅಂದರೆ ನೇಪಾಳ ಚೈನಾದ ಹಿಡಿತದಲ್ಲಿದೆ ಅನ್ನೋದು ಅಲ್ಲಿನ ಜನರಿಗೆ ಅರ್ಥ ಆಗಿತ್ತು. ಜೊತೆಗೆ ಅಲ್ಲಿನ ಮೀಡಿಯಾಗಳನ್ನು ಸರ್ಕಾರ ಹೇಗೆ ಕಂಟ್ರೋಲ್ ಮಾಡ್ತಿದೆ ಅನ್ನೋದನ್ನು ಕೂಡ ಅವರು ಅರ್ಥ ಮಾಡ್ಕೊಂಡಿದ್ರು. ಸೊ ಈಗ ಮತ್ತೆ ರಾಜ ಬಂದಿರೋದು ಅಲ್ಲಿನ ಜನರಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಆದರೆ KP ಶರ್ಮಾ ನೀವು ಬರೋದಾದರೆ ಪೊಲಿಟಿಕಲ್ ಪಾರ್ಟಿ ಮಾಡಿಕೊಂಡು ನೇರವಾಗಿ ರಾಜಕೀಯಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದರೆ ನೇಪಾಳದಲ್ಲಿ ಮುಂದೆ ದೊಡ್ಡ ಬಿರುಗಾಳಿ ಬೀಸೋದಂತೂ ಗ್ಯಾರಂಟಿ ಅನಿಸ್ತಾ ಇದೆ. ಮತ್ತೆ ನೇಪಾಳದ ಸಂಸ್ಕೃತಿ ಪ್ರಕಾರ ಅಲ್ಲಿ ರಾಜ ಮನೆತನ ಆಡಳಿತಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳು ಇವೆ. ಅಫ್ಕೋರ್ಸ್ ಹಾಗಾದರೆ ನೇಪಾಳ ಹಿಂದೂ ರಾಷ್ಟ್ರ ಆಗಲಿದೆ. ನೇಪಾಳದಲ್ಲಿ 82% ಹಿಂದೂಗಳಿದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದರೆ ಅವರಲ್ಲಿ ಹೆಚ್ಚಿನವರು ನಾಥ್ ಪಂಥದ ಗುರು ಗೋರಖ್ನಾಥ್ ಮತ್ತು ಅವರ ಆಧ್ಯಾತ್ಮಿಕ ಮಾರ್ಗದರ್ಶಕ ಗುರು ಮತ್ಸ್ಯೇಂದ್ರನಾಥ್ ಅವರನ್ನು ದೇವರೆಂದು ಪೂಜಿಸ್ತಾರೆ. ಅವರಿಗೆ ಕಮ್ಯುನಿಸ್ಟ್ ಆಡಳಿತ ಮತ್ತು ಬೆಳೀತಾ ಇರುವಂಥ ಚೀನಾದ ಪ್ರಭಾವ ಇಷ್ಟ ಆಗ್ತಾ ಇಲ್ಲ. ಅದೇ ಕಾರಣಕ್ಕೆ ಹಿಂದಿನ ರಾಜ ಮತ್ತು ನೇಪಾಳಕ್ಕೆ ಹಿಂದೂ ರಾಷ್ಟ್ರದ ಸ್ಥಾನಮಾನಕ್ಕಾಗಿ ಕೂಗು ಕೇಳಿ ಬರ್ತಾ ಇದೆ. ರಾಜ ನೇಪಾಳಕ್ಕೆ ವಾಪಸ್ ಬಂದಾಗಲೂ ಅಲ್ಲಿ ಯೋಗಿ ಆದಿತ್ಯನಾಥರ ಪೋಸ್ಟರ್ ರಾರಾಜಿಸೋದಕ್ಕೆ ಇದೇ ಸಂಬಂಧ ಕಾರಣ. ನೇಪಾಳವನ್ನು ಯಾರಿಂದಲೂ ಅಷ್ಟು ಸುಲಭವಾಗಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ಚೀನಾ ಅಂತೂ ರಾಜ ಜ್ಞಾನೇಂದ್ರ ಅವರನ್ನ ಎದುರಿಸೋದಕ್ಕೆ $1 ಬಿಲಿಯನ್ ದುಡ್ಡು ಚೆಲ್ಲೋಕೆ ನಿಂತಿದ್ದಾರೆ. ಆದರೆ ಅದು ಅಷ್ಟು ಈಸಿ ಅಲ್ಲ. ನೇಪಾಳದಲ್ಲಿ ಸಂಸ್ಕೃತಿ ಅನ್ನೋದು ಆಳವಾಗಿ ಬೇರೂರಿದೆ. ಅವರ ಸಂಪ್ರದಾಯ ಹಾಗೂ ಆಚರಣೆಗಳು ಭಾರತಕ್ಕಿಂತ ಹೆಚ್ಚು ಬಲಿಷ್ಠವಾಗಿದೆ. ಇದು ಚೀನಾಗೆ ದೊಡ್ಡ ಡಿಸ್ಅಡ್ವಾಂಟೇಜ್ ಆಗಿದೆ. ಇಂದಿಗೂ ನೇಪಾಳದಲ್ಲಿ ಪ್ರಧಾನಮಂತ್ರಿ ಆಯ್ಕೆಯಾದಾಗ ರಾಷ್ಟ್ರಪತಿಯಿಂದ ತಿಲಕವನ್ನು ಇಡ್ತಾರೆ, ಆರತಿ ಬೆಳಗ್ತಾರೆ. ಇದು ಇವತ್ತು ಭಾರತದಲ್ಲಿ ಕೂಡ ನಡೆಯುವುದಿಲ್ಲ. ಸೊ ನೇಪಾಳದಲ್ಲಿ ಹಿಂದೂ ಚಿಂತನೆ ಹಾಗೂ ಹಿಂದೂ ಜೀವನದ ವಿಧಾನವನ್ನು ಅಲ್ಲಿನ ಸಮಾಜದಿಂದ ಅಷ್ಟು ಸುಲಭವಾಗಿ ಒಡೆಯೋದಕ್ಕೆ ಸಾಧ್ಯ ಇಲ್ಲ. ಅವತ್ತು ಸೋನಿಯಾ ಕಾಲಿಟ್ಟ ನಂತರ ನೇಪಾಳಕ್ಕೆ ಕೆಟ್ಟ ದಿನ ಶುರುವಾಗಿತ್ತು. ಇವತ್ತು ಯೋಗೀಜಿಯವರ ಫೋಟೋ ರಾರಾಜಿಸ್ತಾ ಇದೆ ಅಂದಮೇಲೆ ಒಳ್ಳೆಯ ದಿನ ಶುರುವಾಗೋದು ಗ್ಯಾರಂಟಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.